ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ನೌಕಾಪಡೆಯ ಸಾಮರ್ಥ್ಯವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುವ ಮಹತ್ವದ ಬೆಳವಣಿಗೆ ಈಗ ನಡೆಯುತ್ತಿದೆ. ಭಾರತದ ಸ್ವದೇಶಿ ವಿಮಾನ ವಾಹಕ ನೌಕೆಯಾದ INS ವಿಕ್ರಾಂತ್ ಮೇಲೆ ಮೊದಲ ಬಾರಿಗೆ ರಫೇಲ್ ಎಂ ಯುದ್ಧ ವಿಮಾನ ಲ್ಯಾಂಡ್ ಆಗಲಿದ್ದು, ಇದು ಭಾರತೀಯ ನೌಕಾಪಡೆಯ ಇತಿಹಾಸದಲ್ಲೇ ಅತ್ಯಂತ ಪ್ರಮುಖ ಮೈಲುಗಲ್ಲು ಎಂದು ಹೇಳಬಹುದು. ವರದಿಗಳ ಪ್ರಕಾರ 2026ರ ಅಂತ್ಯದ ಒಳಗೆ ಫ್ರೆಂಚ್ ನೇವಿಗೆ ಸೇರಿದ ಒಂದು ರಫೇಲ್ ಎಂ ಯುದ್ಧ ವಿಮಾನವನ್ನು ಫ್ರೆಂಚ್ ಪೈಲಟೇ ಹಾರಿಸಿಕೊಂಡು ಬಂದು INS ವಿಕ್ರಾಂತ್ ಮೇಲೆ ಇಳಿಸುತ್ತಾರೆ. ಇದು ಯಾವುದೇ ಯುದ್ಧ ವಿಮಾನದ ವಿತರಣೆಯ ಭಾಗವಲ್ಲ, ಬದಲಾಗಿ ಭಾರತ ಖರೀದಿಸಿರುವ 26 ರಫೇಲ್ ಎಂ ಯುದ್ಧ ವಿಮಾನಗಳನ್ನು ಭಾರತೀಯ ನೌಕಾಪಡೆಯಲ್ಲಿ ಸೇರ್ಪಡೆಗೊಳಿಸುವ ಪ್ರಕ್ರಿಯೆಯ ಮೊದಲ ಹಂತವಾಗಿದೆ. ಈ ಪ್ರಕ್ರಿಯೆಯನ್ನು ಫಸ್ಟ್ ಫ್ಲೈಟ್ ಕ್ಯಾಂಪೇನ್ ಎಂದು ಕರೆಯಲಾಗುತ್ತದೆ. ಇದರ ಮುಖ್ಯ ಉದ್ದೇಶ ರಫೇಲ್ ಎಂ ಯುದ್ಧ ವಿಮಾನವು INS ವಿಕ್ರಾಂತ್ ನ ಎಲ್ಲಾ ವ್ಯವಸ್ಥೆಗಳೊಂದಿಗೆ ಸಂಪೂರ್ಣವಾಗಿ ಹೊಂದಾಣಿಕೆಯಾಗುತ್ತದೆಯೇ ಎಂಬುದನ್ನು ಪರೀಕ್ಷಿಸುವುದು ಆಗಿದೆ. ಈ ಪರೀಕ್ಷೆಗಳ ವೇಳೆ ಯುದ್ಧ ವಿಮಾನವು ಸ್ಕೀ ಜಂಪ್, ಟೇಕ್ ಆಫ್, ಅರೆಸ್ಟೆಡ್ ಲ್ಯಾಂಡಿಂಗ್, ಅಪ್ರೋಚ್ ಪ್ರೊಫೈಲ್, ಅರೆಸ್ಟಿಂಗ್ ಗೇರ್ ಸೇರಿದಂತೆ ಹಡಗಿನ ವಿವಿಧ ತಾಂತ್ರಿಕ ವ್ಯವಸ್ಥೆಗಳೊಂದಿಗೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಸೂಕ್ಷ್ಮವಾಗಿ ಪರಿಶೀಲಿಸಲಾಗುತ್ತದೆ. ಇದರ ಜೊತೆಗೆ ಭಾರತೀಯ ನೌಕಾಪಡೆಯ ಇಂಜಿನಿಯರ್ಗಳು, ತಾಂತ್ರಿಕ ಸಿಬ್ಬಂದಿ ಹಾಗೂ ವೈಮಾನಿಕರಿಗೆ ಈ ಹೊಸ ವಿಮಾನದ ಕಾರ್ಯಾಚರಣೆಯ ಬಗ್ಗೆ ನೇರ ಅನುಭವ ದೊರೆಯಲಿದೆ. 2027ರ ಆರಂಭದಲ್ಲಿ ಸೆಕೆಂಡ್ ಫ್ಲೈಟ್ ಕ್ಯಾಂಪೇನ್ ಕೂಡ ನಡೆಯಲಿದ್ದು, ಅದರ ನಂತರವೇ ಭಾರತೀಯ ನೌಕಾಪಡೆಯ ಪೈಲಟ್ಗಳು ರಫೇಲ್ ಎಂ ಅನ್ನು ಹಾರಿಸಲು ಆರಂಭಿಸಲಿದ್ದಾರೆ. ಈ ಪ್ರಯೋಗಗಳಿಗೆ ಅನುಗುಣವಾಗಿ ಸುಮಾರು 43,000 ಟನ್ ತೂಕದ INS ವಿಕ್ರಾಂತ್ ನಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳನ್ನು ಮಾಡಲಾಗುತ್ತಿದೆ. ಫ್ಲೈಟ್ ಡೆಕ್ ನ ಗುರುತುಗಳು, ಅರೆಸ್ಟಿಂಗ್ ಗೇರ್ ಕ್ಯಾಲಿಬರೇಷನ್, ನಿರ್ವಹಣಾ ಸೌಲಭ್ಯಗಳು ಹಾಗೂ ಯುದ್ಧ ವಿಮಾನಕ್ಕೆ ಅಗತ್ಯವಾದ ಇತರ ತಾಂತ್ರಿಕ ವ್ಯವಸ್ಥೆಗಳನ್ನು ರಫೇಲ್ ಎಂಗೆ ಹೊಂದುವಂತೆ ಪರಿಷ್ಕರಿಸಲಾಗುತ್ತಿದೆ. ನಿಮಗೆ ತಿಳಿದಿರುವಂತೆ ಭಾರತವು 2025ರಲ್ಲಿ ಫ್ರಾನ್ಸ್ ನೊಂದಿಗೆ ಸುಮಾರು $7.5 ಬಿಲಿಯನ್ ಮೌಲ್ಯದ ಒಪ್ಪಂದವನ್ನು ಮಾಡಿಕೊಂಡಿದ್ದು, ಅದರಡಿ 26 ರಫೇಲ್ ಎಂ ಯುದ್ಧ ವಿಮಾನಗಳನ್ನು ಖರೀದಿಸುತ್ತಿದೆ. ಇದರಲ್ಲಿ ತರಬೇತಿಗಾಗಿ ಟ್ವಿನ್ ಸೀಟ್ ಟ್ರೈನರ್ ವಿಮಾನಗಳು ಕೂಡ ಸೇರಿವೆ. ಈ ಯುದ್ಧ ವಿಮಾನಗಳ ವಿತರಣೆ 2028ರಲ್ಲಿ ಆರಂಭವಾಗಲಿದ್ದು, ಅದೇ ವರ್ಷದ ಅಂತ್ಯದ ಒಳಗೆ ಎಲ್ಲಾ 26 ವಿಮಾನಗಳು ಭಾರತೀಯ ನೌಕಾಪಡೆಗೆ ಸೇವೆಗೆ ಸೇರುವ ನಿರೀಕ್ಷೆಯಿದೆ. ಈ ವಿಮಾನಗಳು ಭಾರತಕ್ಕೆ ತಲುಪುವ ಮೊದಲೇ ಡಸಾಲ್ಟ್ ಏವಿಯೇಷನ್ ಭಾರತೀಯ ನೌಕಾಪಡೆಯ ಪೈಲಟ್ಗಳು, ಇಂಜಿನಿಯರ್ಗಳು ಹಾಗೂ ತಾಂತ್ರಿಕ ಸಿಬ್ಬಂದಿಗಳಿಗೆ ವಿಶೇಷ ತರಬೇತಿ ನೀಡಲಿದೆ. ಹೀಗಾಗಿ ವಿಮಾನಗಳು ಭಾರತಕ್ಕೆ ಬಂದ ಕ್ಷಣದಿಂದಲೇ ಅವುಗಳನ್ನು ಕಾರ್ಯಾಚರಣೆಗೆ ಸಿದ್ಧಗೊಳಿಸಲು ಸಾಧ್ಯವಾಗಲಿದೆ. ಪ್ರಸ್ತುತ ಭಾರತೀಯ ನೌಕಾಪಡೆಯ ಬಳಿ ಸುಮಾರು 39 MiG-29K ಯುದ್ಧ ವಿಮಾನಗಳಿವೆ. ಆದರೆ ಅವುಗಳು ಈಗ ಹಳೆಯದಾಗುತ್ತಿದ್ದು, ನಿರ್ವಹಣೆಯ ವೆಚ್ಚವು ಹೆಚ್ಚಾಗುತ್ತಿದೆ. ಭಾರತ ಈಗ 2 ವಿಮಾನ ವಾಹಕ ನೌಕೆಗಳಾದ INS ವಿಕ್ರಾಂತ್ ಮತ್ತು INS ವಿಕ್ರಮಾದಿತ್ಯವನ್ನು ನಿರ್ವಹಿಸುತ್ತಿರುವುದರಿಂದ 60ಕ್ಕಿಂತ ಹೆಚ್ಚು ಕ್ಯಾರಿಯರ್ ಬೇಸ್ಡ್ ಫೈಟರ್ ಜೆಟ್ ವಿಮಾನಗಳ ಅಗತ್ಯವಿದೆ ಎಂದು ತಜ್ಞರುಗಳು ಅಭಿಪ್ರಾಯ ಪಡುತ್ತಾರೆ. ಈ ಹಿನ್ನೆಲೆಯಲ್ಲಿ ರಫೇಲ್ ಎಂ ಸೇರ್ಪಡೆಯು ಭಾರತೀಯ ನೌಕಾಪಡೆಯ ವಾಯುಶಕ್ತಿಯನ್ನು ಬಹಳ ಮಟ್ಟಿಗೆ ಹೆಚ್ಚಿಸಲಿದೆ. ಏರ್ ಸುಪೀರಿಯಾರಿಟಿ, ಪ್ರಿಸಿಷನ್ ಸ್ಟ್ರೈಕ್, ಮ್ಯಾರಿಟೈಮ್ ಆಪರೇಷನ್ ಸೇರಿದಂತೆ ಹಲವು ಕಾರ್ಯಾಚರಣೆಗಳಲ್ಲಿ ಈ ವಿಮಾನ ಅತ್ಯಾಧುನಿಕ ಸಾಮರ್ಥ್ಯವನ್ನು ಒದಗಿಸುತ್ತದೆ. ಇದಲ್ಲದೆ ಫ್ರೆಂಚ್ ನೇವಿ ಮತ್ತು ನ್ಯಾಟೋ ಕಾರ್ಯಾಚರಣೆಗಳಲ್ಲಿ ಈಗಾಗಲೇ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿರುವ ರಫೇಲ್ ಎಂ ಸಮುದ್ರ ಪರಿಸರದಲ್ಲಿ ಅತ್ಯಂತ ವಿಶ್ವಾಸಾರ್ಹ ಯುದ್ಧ ವಿಮಾನ ಎಂಬ ಹೆಗ್ಗಳಿಕೆಯನ್ನು ಪಡೆದಿದೆ. ಇದೇ ವೇಳೆ ಭಾರತ ತನ್ನ ಭವಿಷ್ಯದ ಸ್ವದೇಶಿ TEDBF ಟ್ವಿನ್ ಇಂಜಿನ್ ಡೆಕ್ ಬೇಸ್ಡ್ ಫೈಟರ್ ಜೆಟ್ ಯೋಜನೆಯ ಮೇಲೂ ಕೆಲಸ ಮುಂದುವರೆಸಿದೆ. ಮುಂದಿನ ದಶಕಗಳಲ್ಲಿ ಈ ಸ್ವದೇಶಿ ಯುದ್ಧ ವಿಮಾನ ಭಾರತೀಯ ನೌಕಾಪಡೆಯ ಪ್ರಮುಖ ಕ್ಯಾರಿಯರ್ ಫೈಟರ್ ಜೆಟ್ ಆಗುವ ನಿರೀಕ್ಷೆ ಇದೆ. ಅಷ್ಟರೊಳಗೆ ರಫೇಲ್ ಎಂ ಮಧ್ಯಂತರವಾಗಿ ಭಾರತೀಯ ನೌಕಾಪಡೆಯ ಶಕ್ತಿಯನ್ನು ಬಲಪಡಿಸಲಿದೆ. ಇದಕ್ಕೆ ಸಮಾನಾಂತರವಾಗಿ ಭಾರತ ಮತ್ತು ಆಸ್ಟ್ರೇಲಿಯಾ ಕೂಡ ತಮ್ಮ ಸಾಗರ ಭದ್ರತಾ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಿವೆ. ಎರಡೂ ದೇಶಗಳು ಹೊಸ
ಮ್ಯಾರಿಟೈಮ್ ಸೆಕ್ಯೂರಿಟಿ ರೋಡ್ ಮ್ಯಾಪ್ಗೆ ಒಪ್ಪಿಗೆ ಸೂಚಿಸಿದ್ದು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಮುದ್ರದ ಮೇಲ್ವಿಚಾರಣೆ, ಗುಪ್ತಚರ ಮಾಹಿತಿ ವಿನಿಮಯ ಹಾಗೂ ಜಂಟಿ ಕಾರ್ಯಾಚರಣೆಗಳನ್ನು ಇನ್ನಷ್ಟು ಬಲಪಡಿಸಲು ನಿರ್ಧರಿಸಿವೆ. ಈ ಸಹಕಾರದ ಪ್ರಮುಖ ಅಂಶವೆಂದರೆ ಎರಡೂ ದೇಶಗಳು ಬಳಸುತ್ತಿರುವ P-8 ಮ್ಯಾರಿಟೈಮ್ ಪೆಟ್ರೋಲ್ ಏರ್ಕ್ರಾಫ್ಟ್. ಭಾರತ ಈಗಾಗಲೇ 12 P-8I ವಿಮಾನಗಳನ್ನು ಬಳಸುತ್ತಿದೆ. ಇನ್ನು 6 P-8I ವಿಮಾನಗಳನ್ನು ಖರೀದಿಸಲು ಸರ್ಕಾರದ ಅನುಮೋದನೆಯ ನಿರೀಕ್ಷೆಯಲ್ಲಿದೆ. ಆಸ್ಟ್ರೇಲಿಯಾದಲ್ಲೂ 12 P-8A ವಿಮಾನಗಳಿವೆ. ಒಂದೇ ರೀತಿಯ ವಿಮಾನಗಳನ್ನು ಬಳಸುತ್ತಿರುವುದರಿಂದ ಎರಡೂ ದೇಶಗಳು ಸುಲಭವಾಗಿ ಜಾಯಿಂಟ್ ಸರ್ವಿಲೆನ್ಸ್, ಜಾಯಿಂಟ್ ಎಕ್ಸರ್ಸೈಸಸ್, ರಿಯಲ್ ಟೈಮ್ ಇಂಟೆಲಿಜೆನ್ಸ್ ಶೇರಿಂಗ್ ಹಾಗೂ ಸಮುದ್ರದಲ್ಲಿನ ಹಡಗುಗಳು ಮತ್ತು ಜಲಾಂತರ್ಗಾಮಿಗಳ ಚಟುವಟಿಕೆಗಳ ಮೇಲೆ ಮೇಲ್ವಿಚಾರಣೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ನಡೆಸಲು ಸಾಧ್ಯವಾಗುತ್ತದೆ. ಇದರ ಜೊತೆಗೆ ಎರಡೂ ದೇಶಗಳ ಕೋಸ್ಟ್ ಗಾರ್ಡ್ಗಳ ನಡುವಿನ ಸಹಕಾರವು ಹೆಚ್ಚಲಿದ್ದು ಸಾಗರ ಭದ್ರತೆಯಲ್ಲಿ ಹೊಸ ಮಟ್ಟದ ಸಮನ್ವಯ ನಿರ್ಮಾಣವಾಗಲಿದೆ. ಭಾರತ, ಆಸ್ಟ್ರೇಲಿಯಾ, ಅಮೆರಿಕ ಮತ್ತು ಜಪಾನ್ ಈಗಾಗಲೇ ಎಕ್ಸರ್ಸೈಸ್ ಮಲ್ಬಾರ್ನಲ್ಲಿ ಭಾಗವಹಿಸುತ್ತಿವೆ. ಇತ್ತೀಚೆಗೆ ನಡೆದ ಮಿಲನ್ 2026 ನೌಕಾ ಅಭ್ಯಾಸದ ವೇಳೆ ಆಸ್ಟ್ರೇಲಿಯಾದ MH-60R ಹೆಲಿಕಾಪ್ಟರ್ ಯಶಸ್ವಿಯಾಗಿ INS ವಿಕ್ರಾಂತ್ ಮೇಲೆ ಲ್ಯಾಂಡ್ ಆಗಿದ್ದು ಎರಡೂ ದೇಶಗಳ ನಡುವಿನ ವಿಶ್ವಾಸ ಮತ್ತು ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸಿತು. ಚೀನಾದ ಹೆಚ್ಚುತ್ತಿರುವ ನೌಕಾ ಚಟುವಟಿಕೆಗಳ ನಡುವೆ ಭಾರತ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಹಾಗೂ ಇಂಡೋನೇಷ್ಯಾ ಸೇರಿದಂತೆ ಹಲವು ದೇಶಗಳೊಂದಿಗೆ ಬಲವಾದ ಸಾಗರ ಭದ್ರತಾ ಜಾಲವನ್ನು ನಿರ್ಮಿಸುತ್ತಿದೆ. ಒಟ್ಟಾರೆ ನೋಡಿದರೆ ಒಂದೆಡೆ ರಫೇಲ್ ಎಂನ ಮೂಲಕ ಭಾರತ ತನ್ನ ಏರ್ಕ್ರಾಫ್ಟ್ ಕ್ಯಾರಿಯರ್ ಸ್ಟ್ರೈಕ್ ಕೆಪಬಿಲಿಟಿ ಅನ್ನು ಮತ್ತಷ್ಟು ಬಲಪಡಿಸುತ್ತಿದ್ದಾರೆ. ಮತ್ತೊಂದೆಡೆ ಆಸ್ಟ್ರೇಲಿಯಾದೊಂದಿಗೆ ಕೈ ಜೋಡಿಸಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಮುದ್ರ ಭದ್ರತೆ, ಮೇಲ್ವಿಚಾರಣೆ ಹಾಗೂ ಗುಪ್ತಚರ ಸಹಕಾರವನ್ನು ಹೊಸ ಹಂತಕ್ಕೆ ಕೊಂಡೊಯ್ಯುತ್ತಿದೆ. ಇದು ಕೇವಲ ಹೊಸ ಯುದ್ಧ ವಿಮಾನಗಳ ಸೇರ್ಪಡೆ ಮಾತ್ರವಲ್ಲ, ಮುಂದಿನ ಹಲವು ದಶಕಗಳ ಕಾಲ ಭಾರತೀಯ ನೌಕಾಪಡೆಯ ಶಕ್ತಿಯನ್ನು ನಿರ್ಧರಿಸುವ ಮಹತ್ವದ ತಂತ್ರಯುಕ್ತ ಹೆಜ್ಜೆಯಾಗಿದೆ. ಈ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸ್ನೇಹಿತರೆ? ರಫೇಲ್ ಎಂ ಭಾರತೀಯ ನೌಕಾಪಡೆಯ ಸಾಮರ್ಥ್ಯವನ್ನು ಎಷ್ಟರ ಮಟ್ಟಿಗೆ ಹೆಚ್ಚಿಸಲಿದೆ ಎಂದು ನೀವು ಭಾವಿಸುತ್ತೀರಿ? ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.